ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಇದೀಗ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಗೃಹಲಕ್ಷ್ಮಿ ಯೋಜನೆ ರೀಸ್ಟಾರ್ಟ್ ಮಾಡುವುದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದೆ. ಹೊಸದಾಗಿ ಅರ್ಜಿ ಆಹ್ವಾನ ಮಾಡುವುದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ಆಗಿರೋದು ಬಯಲಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಚಾಲ್ತಿ ಇರುವ ಫಲಾನುಭವಿಗಳನ್ನ ಸ್ಥಗಿತಗೊಳಿಸಿ ಹೊಸ ಅರ್ಜಿಯನ್ನ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೊಸ ಅರ್ಜಿಯನ್ನ ಹಾಕೋರು ಬಯೋಮೆಟ್ರಿಕ್ ವಿಧಾನ ಅಥವಾ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು. ಆ ಮೂಲಕ ಈ ಯೋಜನೆಗೆ ತಮ್ಮ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈ ಬಗ್ಗೆ ಇದೀಗ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಕ್ಕ ನಂತರದಲ್ಲಿ ಒಂದಷ್ಟು ಮೇಜರ್ ಬದಲಾವಣೆಗಳನ್ನ ಮಾಡೋದಕ್ಕೆ ಸರ್ಕಾರ ಇದೀಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯಾರಿಗೋಸ್ಕರ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು? ಪಂಚ ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು. ಇದು ಫಲಾನುಭವಿಗಳಿಗೆ ಮಾತ್ರ ಸೀಮಿತವಾಗಬೇಕೇ ಹೊರತು ಯಾರ್ಯಾರಿಗೂ ಇದರ ಲಾಭ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಇದೀಗ ಮೇಜರ್ ಸರ್ಜರಿಗೆ ಮುಂದಾಗಿದೆ. ಕಡ್ಡಾಯವಾಗಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ ಅದನ್ನ ಸ್ಥಗಿತಗೊಳಿಸಬೇಕು. ಆ ನಂತರದಲ್ಲಿ ರೀಸ್ಟಾರ್ಟ್ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿದೆ. ರೀಸ್ಟಾರ್ಟ್ ಅಂತ ಹೇಳಿದ್ರೆ ಮತ್ತೆ ಪುನಃ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಆ ಅರ್ಜಿಯನ್ನ ಪರಿಗಣಿಸಿ ಯಾರು ನಿಜವಾದ ಫಲಾನುಭವಿಗಳು ಅವರಿಗೆ ಸರ್ಕಾರದ ಈ ಗೃಹಲಕ್ಷ್ಮಿ ಹಣ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರಕ್ಕೆ ಇದೀಗ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗಾಗಲೇ ಗೃಹಲಕ್ಷ್ಮಿ ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗ್ತಾ ಇದೆ, ಫಲಾನುಭವಿಗಳನ್ನ ಬಿಟ್ಟು ಬೇರೆಯವರ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ರೀಸ್ಟಾರ್ಟ್ ಅನ್ನುವಂತಹ ಹೊಸ ಚಿಂತನೆಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಇದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಅಲ್ಲೋ ಇಲ್ಲ ಆನ್ಲೈನ್ ಸಮಸ್ಯೆಯಿಂದ 1-2 ತಿಂಗಳು ಡಿಲೇ ಆಗಿ ಪೇಮೆಂಟ್ ಆಗ್ತಿತ್ತು. ಆದ್ರೆ ಸರ್ಕಾರಕ್ಕೆ ಸಣ್ಣದೊಂದು ಅನುಮಾನ ಶುರುವಾಗುತ್ತೆ, ಎಲ್ಲಿ ಗೃಹಲಕ್ಷ್ಮಿ ಈ ಯೋಜನೆಯ ಫಲಾನುಭವಿಗಳು ಮಿಸ್ ಆಗ್ತಾ ಇದ್ದಾರಾ ಅಥವಾ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅಂತ ಸಣ್ಣ ಅನುಮಾನದಿಂದ ಶುರುವಾದಂತ ಈ ಪ್ರಶ್ನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದಾಗ ಮೃತರ ಖಾತೆಗೆ ಕೂಡ ಕಳೆದ 3 ವರ್ಷಗಳಿಂದ ಏನ್ ಹಣ ಜಮಾವಣೆ ಆಗ್ತಾ ಇದೆ ಅದು ಜಮಾವಣೆ ಆಗ್ತಿದೆ. ಜಮಾವಣೆ ಆದಂತಹ ಹಣ ಯಾಕೆ ಡ್ರಾ ಮಾಡ್ಕೊಳ್ತಿಲ್ಲ ಅಂತ ವೆರಿಫಿಕೇಶನ್ ಮಾಡಿದಾಗ ಅವರು ಮೃತರಾಗಿ 2-3 ವರ್ಷನೋ ಅಥವಾ ಮೃತರ ಖಾತೆಗೆ ಪದೇ ದುಡ್ಡು ಹೋಗ್ತಾ ಇದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಲಾಸ್ ಆಗಿದೆ. ಜೊತೆಗೆ ಒಂದು ಮನೆಯಲ್ಲಿ 2 ಯಜಮಾನಿಯರು ಅಂತ ಹೇಳಿ ಈ ಯೋಜನೆಯ ಫಲಾನುಭವಿಗಳು ಲಾಭ ಪಡೆದುಕೊಳ್ತಿರೋದು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಅಂತ ಹೇಳ್ಬೋದು. ಈಗಾಗಲೇ ಸರ್ಕಾರಕ್ಕೆ ಈ ಒಂದು ಸಣ್ಣ ಅನುಮಾನದಿಂದ ವೆರಿಫಿಕೇಶನ್ ಮಾಡಿದಾಗ ಈಗ ಫಲಾನುಭವಿಗಳ ಲಿಸ್ಟ್ ಅನ್ನ ಕೈ ಬಿಡಲಾಗಿದೆ. 17 ಜಿಲ್ಲೆಯಲ್ಲಿ 1.1 ಲಕ್ಷದಷ್ಟು ಜನರ ಹೆಸರನ್ನ ತೆಗೆದುಹಾಕಿದ್ದಾರೆ. ಇದರಿಂದ ಒಂದು ತಿಂಗಳಿಗೆ ಈ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಿತ್ತು ಅಂದ್ರೆ 22 ಕೋಟಿಗೂ ಅಧಿಕ ಒಂದು ತಿಂಗಳಿಗೆ ಲಾಸ್ ಆಗ್ತಿತ್ತು. ಇನ್ನು ಒಂದು ವರ್ಷದಂತ ನೋಡ್ತಾ ಹೋದ್ರೆ 260 ಕೋಟಿಯಷ್ಟು ಲಾಸ್ ಆಗ್ತಾ ಇತ್ತು. ಪ್ರಮುಖವಾಗಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಈ ಎಲ್ಲ ಮನಗಂಡಂತಹ ಸರ್ಕಾರ ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ರೀಸ್ಟಾರ್ಟ್ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದೆ. ಹೊಸದಾಗಿ ಅರ್ಜಿ ಮಾಡಬೇಕು, ಒಂದಿಷ್ಟು ಮಾನದಂಡಗಳನ್ನ ಅಳತೆ ಮಾಡಬೇಕು, ಮನೆಯ ಯಜಮಾನಿಗೆ ಮಾತ್ರ ಈ ದುಡ್ಡು ಸೇರುವಂತೆ, ಮತ್ತೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಎಲ್ಲವನ್ನ ವೆರಿಫಿಕೇಶನ್ ಮಾಡಿ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ತಯಾರಿ ನಡೆದಿದೆ. ಒಟ್ಟಾರೆ ಈಗಾಗಲೇ 17 ಜಿಲ್ಲೆಯಲ್ಲಿ 1 ಲಕ್ಷದಷ್ಟು ಜನರನ್ನ ಕೈ ಬಿಟ್ಟಿದ್ದಾರೆ. ಇನ್ನೂ ವೆರಿಫಿಕೇಶನ್ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಫಲಾನುಭವಿಗಳನ್ನ ಡಿಲೀಟ್ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಇದು ಸರ್ಕಾರಕ್ಕೆ ದೊಡ್ಡ ಆದಾಯದ ಹೊಡೆತ ಅಂತ ಹೇಳ್ಬೋದು. ಸರ್ಕಾರ ತಯಾರಿ ಮಾಡ್ಕೊಂಡಿದೆ, ಅಂದ್ರೆ ಸೋರಿಕೆ ಆಗ್ತಿರುವಂತಹ ಅನ್ವಾಂಟೆಡ್ ಆಗಿ ಹೋಗ್ತಿರುವಂತಹ ದುಡ್ಡಿಗೆ ಬ್ರೇಕ್ ಹಾಕಿ ಮತ್ತೊಮ್ಮೆ ಈ ಯೋಜನೆ ರೀಸ್ಟಾರ್ಟ್ ಮಾಡಲು ಸಕಲ ತಯಾರಿಯನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಪ್ರೀತಿ, ಸವಿತಾ, ಈ ರೀಸ್ಟಾರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ದೃಢೀಕರಣ ಪ್ರೋಸೆಸ್ ಹೇಗಾಗುತ್ತೆ ಅಂತ ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಪ್ರಮುಖವಾಗಿ ಹೆಸರು ನೋಂದಣಿ ಆಗಿರುತ್ತೆ, ಮನೆಯ ಯಜಮಾನ ಯಾರು ಅಂತ. ಸೊ ಒಂದು ಕುಟುಂಬದಲ್ಲಿ ಯಜಮಾನಿ ಒಬ್ಬರೇ ಇರೋ ಕಾರಣದಿಂದಾಗಿ ಈ ಎಲ್ಲ ವೆರಿಫಿಕೇಶನ್ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಯಾರಿಗೆ ಸೇರಿರುತ್ತೆ ಅನ್ನೋದ್ರ ಮೇಲೆಗೆ ಒಂದಿಷ್ಟು ಮೂಲ ಡಾಕ್ಯುಮೆಂಟ್ಸ್ ಅನ್ನ ಕಲೆ ಹಾಕಿ ಅದರ ಬೇಸಿಸ್ ಮೇಲೆ ಒಂದು ಅಪ್ಲಿಕೇಶನ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ
ಆದಾಯ ಯಾವ ರೀತಿ ಇದೆ, ಈ ಕುಟುಂಬ ಆರ್ಥಿಕವಾಗಿ ಪ್ರಬಲವಾಗಿದೆನಾ ಅಥವಾ ವೀಕ್ ಆಗಿದೆನಾ, ಇದೆಲ್ಲವನ್ನ ವೆರಿಫಿಕೇಶನ್ ಮಾಡಿ ಒಂದಿಷ್ಟು ಮೂಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆ ನಂತರ ಈ ಒಂದು ಅಪ್ಲಿಕೇಶನ್ ಅರ್ಜಿ ಹಾಕಿದ ನಂತರ ಸರ್ಕಾರ ಫೈನಲೈಸ್ ಮಾಡಿ ಒಂದು ಅಂತಿಮ ಪಟ್ಟಿಯನ್ನ ಬಿಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಅಂದ್ರೆ ದುರುಪಯೋಗ ಆದ ಬಳಿಕ ಸರ್ಕಾರ ಹೈ ಅಲರ್ಟ್ ಆಗಿದೆ. ಒಂದಿಷ್ಟು ಮೂಲ ಮಾನದಂಡಗಳನ್ನು ಇಟ್ಕೊಂಡು ಮತ್ತೆ ಪ್ರೊಸೆಸ್ ಅನ್ನ ಶುರು ಮಾಡುವಂತಹ ಸಾಧ್ಯತೆ ಇದೆ. ಪ್ರೀತಿ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.